ನಮಸ್ಕಾರ ಸ್ನೇಹಿತರೆ. ಯಾವ ರಾಷ್ಟ್ರರು ಪ್ರೀತಿಯಲ್ಲಿ ಹೆಚ್ಚು ನಿಷ್ಠಾವಂತರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಪ್ರೀತಿ ಎಂದರೆ ಕೇವಲ ಆಕರ್ಷಣೆಯಲ್ಲ. ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಪ್ರೀತಿಸಿದಾಗ ಅವರ ಜೊತೆ ಕಷ್ಟದಲ್ಲೂ ನಿಲ್ಲುವುದು, ಅವರ ಮಾತನ್ನು ಗೌರವಿಸುವುದು, ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಮತ್ತು ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಇವೆಲ್ಲವೂ ನಿಷ್ಠೆಯ ಭಾಗವಾಗಿರಲಿದೆ. ಆದರೆ ಒಂದು ಕುತೂಹಲಕಾರಿ ಪ್ರಶ್ನೆ ಏನೆಂದರೆ, ಎಲ್ಲ ರಾಶಿಯವರು ಪ್ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಇರುತ್ತಾರೆ? ಕೆಲವರು ಪ್ರೀತಿಯಲ್ಲಿ ತುಂಬಾ ಆಳವಾಗಿ ತೊಡಗಿಸಿಕೊಳ್ಳುತ್ತಾರೆ. ಕೆಲವರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸದಿದ್ದರೂ ಮನಸ್ಸಿನಲ್ಲಿ ತುಂಬಾ ನಿಷ್ಠಾವಂತರಾಗಿರುತ್ತಾರೆ. ಇನ್ನು ಕೆಲವರು ಪ್ರೀತಿಯಲ್ಲಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಪ್ರೀತಿಯಲ್ಲಿ ಹೆಚ್ಚು ನಿಷ್ಠಾವಂತರಾಗಿರುವ ರಾಶಿಗಳು ಯಾವುದು? ಇಂದು ನಾವು ವಿಶೇಷವಾಗಿ 5 ರಾಶಿಗಳ ಬಗ್ಗೆ ತಿಳಿಯೋಣ. ಇವುಗಳಲ್ಲಿ ನಿಮ್ಮ ರಾಶಿ ಇದೆಯೇ? ಕೊನೆಯ ರಾಶಿಯವರ ಪ್ರೀತಿಯ ಸ್ವಭಾವ ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾವ ರಾಶಿಯವರು ಯಾವ ರೀತಿಯ ಪ್ರೀತಿಯ ಆಕರ್ಷಣೆಯಲ್ಲಿ ಇರಲಿದ್ದಾರೆ, ಯಾವ ರಾಶಿಯವರು ಉತ್ತಮ ಜೀವನವನ್ನು ನಡೆಸಲಿದ್ದಾರೆ, ಪ್ರೀತಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಿದ್ದಾರೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ಪ್ರೀತಿಗೆ ಹೆಚ್ಚು ನಿಷ್ಠಾವಂತರಾಗಿ ಇರುವ ರಾಶಿ, ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯನ್ನು ಜ್ಯೋತಿಷ್ಯದಲ್ಲಿ ಸ್ಥಿರತೆ ಮತ್ತು ಸಂಬಂಧವನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸ್ವಭಾವದೊಂದಿಗೆ ಸಂಪರ್ಕಿಸಲಾಗಿರಲಿದೆ. ಇವರು ಯಾರನ್ನಾದರೂ ಪ್ರೀತಿಸಲು ಆರಂಭಿಸಿದರೆ ತಕ್ಷಣ ಸಂಬಂಧದಿಂದ ಹೊರಬರಲು ಬಯಸಿರುವವರಾಗಿರುವುದಿಲ್ಲ. ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುವವರು ಇವರು. ವೃಷಭ ರಾಶಿಯ ಪ್ರೀತಿಯ ಒಂದು ವಿಶೇಷ ಗುಣ ಏನೆಂದರೆ, ಒಮ್ಮೆ ನಂಬಿದ ವ್ಯಕ್ತಿಯನ್ನು ಸುಲಭವಾಗಿ ಬಿಡುವುದಿಲ್ಲ. ಅವರು ತಮ್ಮ ಪ್ರೀತಿಯನ್ನು ದೊಡ್ಡ ದೊಡ್ಡ ಮಾತುಗಳಿಂದ ತೋರಿಸದಿದ್ದರೂ ತಮ್ಮ ಕಾಳಜಿಯನ್ನು ಸಣ್ಣ ಸಣ್ಣ ಕೆಲಸಗಳ ಮೂಲಕ ತೋರಿಸಬಹುದು. ನೀವು ಅನಾರೋಗ್ಯದಲ್ಲಿದ್ದಾಗ ವಿಚಾರಿಸುವುದು, ನಿಮಗೆ ಅಗತ್ಯವಿರುವ ಸಮಯದಲ್ಲಿ ಸಹಾಯ ಮಾಡುವುದು, ನಿಮ್ಮ ಸಮಸ್ಯೆಗಳನ್ನು ತಮ್ಮ ಸಮಸ್ಯೆಯಂತೆ ತೆಗೆದುಕೊಳ್ಳುವುದು, ಹಾಗೆ ಇವುಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುವವರು ಇವರಾಗಿರುತ್ತಾರೆ. ಆದರೆ ಇವರಲ್ಲಿ ಒಂದು ಸಣ್ಣ ಸಮಸ್ಯೆ ಇರಬಹುದು, ಅದು ಹಠ. ಒಮ್ಮೆ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದರೆ ಬದಲಾಯಿಸಲು ಸಮಯ ಬೇಕಾಗಬಹುದು. ಆದರೂ ನಂಬಿಕೆ ಮತ್ತು ಸ್ಥಿರತೆ ಇರುವ ಸಂಬಂಧವನ್ನು ಇವರು ಬಹಳ ಮೌಲ್ಯವನ್ನು ನೀಡುತ್ತಾರೆ. ಈ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡುವುದರ ಜೊತೆಗೆ ಸಂಬಂಧವನ್ನು ಉಳಿಸಿಕೊಳ್ಳಲು ಉತ್ತಮ ರೀತಿಯ ಪ್ರಯತ್ನವನ್ನು ಕೂಡ ಇವರು ಮಾಡಲಿದ್ದಾರೆ. ಇದು ವೃಷಭ ರಾಶಿಯು ತಮ್ಮ ಪ್ರೀತಿಯಲ್ಲಿ ನಿಷ್ಠೆಯನ್ನು ತೋರಿಸುವ ಪ್ರಮುಖ ವ್ಯಕ್ತಿಯು ಕೂಡ ಆಗಿರಲಿದ್ದಾರೆ. ಇನ್ನು ಪ್ರೀತಿಗೆ ನಿಷ್ಠಾವಂತರಾಗುವ ಎರಡನೇ ಪ್ರಮುಖ ರಾಶಿ ಕಟಕ ರಾಶಿ. ಎರಡನೇ ರಾಶಿ ಕಟಕ ರಾಶಿಯಾಗಿದ್ದು, ಕಟಕ ರಾಶಿಯವರನ್ನು ಭಾವನಾತ್ಮಕತೆ ಮತ್ತು ಕುಟುಂಬದೊಂದಿಗೆ ಗಾಢವಾದ ಸಂಬಂಧ ಹೊಂದಿರುವ ಸ್ವಭಾವದೊಂದಿಗೆ ಜ್ಯೋತಿಷ್ಯದಲ್ಲಿ ಸಂಪರ್ಕಿಸಲಾಗುತ್ತದೆ. ಇವರಿಗೆ ಪ್ರೀತಿ ಎಂದರೆ ಕೇವಲ ಇಬ್ಬರ ನಡುವಿನ ಸಂಬಂಧವಲ್ಲ, ನಾವು ಒಬ್ಬರನ್ನೊಬ್ಬರು ಕುಟುಂಬದಂತೆ ನೋಡಿಕೊಳ್ಳಬೇಕು ಎಂಬ ಭಾವನೆ ಇವರಲ್ಲಿ ಇರಬಹುದು. ಒಬ್ಬ ವ್ಯಕ್ತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದ ನಂತರ ಅವರನ್ನು ಸುಲಭವಾಗಿ ಮರೆಯುವುದು ಇವರಿಗೆ ಕಷ್ಟಕರವಾಗಿರುತ್ತದೆ. ತಮ್ಮ ಸಂಗಾತಿಯ ಸಂತೋಷವನ್ನು ಗಮನಿಸುತ್ತಾರೆ, ಅವರ ಮನಸ್ಸಿನ ಬದಲಾವಣೆಗಳನ್ನು ಗುರುತಿಸುತ್ತಾರೆ, ಅವರು ದುಃಖದಲ್ಲಿದ್ದಾಗ ಜೊತೆಯಲ್ಲಿ ನಿಲ್ಲುತ್ತಾರೆ. ಇವುಗಳಲ್ಲಿ ಕಟಕ ರಾಶಿಯವರು ಉತ್ತಮವಾಗಿರುತ್ತಾರೆ. ಆದರೆ ಅತಿಯಾದ ಭಾವನಾತ್ಮಕತೆ ಕೆಲವೊಮ್ಮೆ ಸಮಸ್ಯೆಯಾಗಬಹುದು. ಸಂಗಾತಿಯ ಒಂದು ಸಣ್ಣ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಬಹುದು. ಆದ್ದರಿಂದ ಕಟಕ ರಾಶಿಯವರಿಗೆ ಸಂಬಂಧದಲ್ಲಿ ಮುಖ್ಯವಾದದ್ದು ನಂಬಿಕೆ ಮತ್ತು ಸ್ಪಷ್ಟ ಸಂವಹನವಾಗಿರಲಿದೆ. ನೀವು ಕಟಕ ರಾಶಿಯವರನ್ನು ಪ್ರೀತಿಸುತ್ತಿದ್ದರೆ ಅವರ ಭಾವನೆಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದನ್ನು ಬಹಳ ಗಾಢವಾಗಿ ತೆಗೆದುಕೊಳ್ಳುತ್ತಾರೆ. ಇದು ಪ್ರಮುಖವಾಗಿ ಕರ್ಕಾಟಕ ರಾಶಿಯವರು ತಮ್ಮ ಪ್ರೀತಿಗೆ ನೀಡುವ ಪ್ರಾಮುಖ್ಯತೆಯಾಗಿರಲಿದೆ. ಇನ್ನ ಪ್ರೀತಿಗೆ ನಿಷ್ಠಾವಂತರಾಗಿರುವ ಮೂರನೇ ರಾಶಿ ವೃಶ್ಚಿಕ ರಾಶಿ. ಇದೀಗ ಮೂರನೇ ರಾಶಿಗೆ ಬರೋಣ. ವೃಶ್ಚಿಕ ರಾಶಿಯವರು ತಮ್ಮ ಪ್ರೀತಿಯ ಜೀವನದಲ್ಲಿ ಸಾಮಾನ್ಯವಾಗಿ ಆಳವಾದ ಭಾವನೆಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಇವರು ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ, ಆದರೆ ಒಮ್ಮೆ ಯಾರನ್ನಾದರೂ ನಂಬಿದರೆ ಸಾಕು, ಅವರೊಂದಿಗೆ ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ದೊಡ್ಡ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತಾರೆ. ಅವರು ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ತುಂಬಾ ಕಾಳಜಿ ವಹಿಸಬಹುದು.
ಸಂಬಂಧದಲ್ಲಿ ಸಮಸ್ಯೆ ಬಂದಾಗ ಕೂಡ ತಕ್ಷಣ ಬಿಟ್ಟು ಹೋಗುವ ಬದಲು ಅವರ ಕಾರಣ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಅತಿಯಾದ ಅನುಮಾನ ಅಥವಾ ಸ್ವಾಮಿತ್ವದ ಭಾವನೆ ಹೊಂದಿರಬಹುದು. ಸಂಬಂಧದಲ್ಲಿ ನಂಬಿಕೆ ಇಲ್ಲದಿದ್ದರೆ ಸಮಸ್ಯೆ ಉಂಟಾಗಬಹುದು. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಪ್ರೀತಿಯಲ್ಲಿ ಅತ್ಯಂತ ಮುಖ್ಯವಾದ ಎರಡನೇ ವಿಷಯ ನಂಬಿಕೆ ಮತ್ತು ಪ್ರಾಮಾಣಿಕತೆ. ನೀವು ಅವರೊಂದಿಗೆ ಸತ್ಯವಾಗಿದ್ದರೆ ಸಂಬಂಧವನ್ನು ಗಂಭೀರವಾಗಿ ಕಾಪಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಪ್ರೀತಿಗೆ ಹೆಚ್ಚು ನಿಷ್ಠಾವಂತರಾಗುವ ಪ್ರಮುಖ ರಾಶಿ ಮಕರ ರಾಶಿ. ನಾಲ್ಕನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ತಕ್ಷಣ ಹೊರಗೆ ತೋರಿಸದಿರಬಹುದು. ಆದರೆ ಆದ್ದರಿಂದ ಅವರು ಪ್ರೀತಿಯಲ್ಲಿ ಕಡಿಮೆ ಎಂದು ಅರ್ಥವಲ್ಲ. ವಾಸ್ತವವಾಗಿ ಇವರ ಪ್ರೀತಿ ಮಾತಿಗಿಂತ ಕೆಲಸದಲ್ಲಿ ಕಾಣಿಸಿಕೊಳ್ಳಬಹುದು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪದೇ ಪದೇ ಹೇಳದಿದ್ದರೂ ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಬಹುದು. ನೀವು ಕಷ್ಟದಲ್ಲಿ ಇದ್ದಾಗ ಅವರು ನೆರವಾಗುತ್ತಾರೆ. ಸಂಬಂಧವನ್ನು ಸ್ಥಿರವಾಗಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇವುಗಳ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸಬಹುದು. ಮಕರ ರಾಶಿಯವರ ಮತ್ತೊಂದು ವಿಶೇಷ ಗುಣ ಜವಾಬ್ದಾರಿ. ಸಂಬಂಧವನ್ನು ಹಠದಂತೆ ನೋಡುವುದಿಲ್ಲ. ಭವಿಷ್ಯದ ದೃಷ್ಟಿಯಿಂದ ನೋಡುವ ಮನೋಭಾವ ಇರಬಹುದು. ಆದರೆ ಅವರು ತುಂಬಾ ಗಂಭೀರವಾಗಿ ಕಾಣಿಸಿಕೊಳ್ಳುವುದರಿಂದಾಗಿ ಅವರ ಸಂಗಾತಿಗೆ ಕೆಲವೊಮ್ಮೆ ಇವರಿಗೆ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದೆಯೇ ಎಂದು ಅನುಮಾನ ಬರಬಹುದು. ಆದರೆ ಅವರ ಪ್ರೀತಿ ಮಾತಿಗಿಂತ ಅವರ ಕಾರ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ನಾಲ್ಕನೇ ರಾಶಿಯಾಗಿದ್ದು, ಇನ್ನ ಪ್ರೀತಿಯಲ್ಲಿ ನಿಷ್ಠಾವಂತರಾಗಿ ಇರುವ ಮುಂದಿನ ಅದೃಷ್ಟ ರಾಶಿ ಮೀನರಾಶಿ. ಇದೀಗ ನಾವು ಕೊನೆಯ ರಾಶಿಗೆ ಬಂದಿದ್ದೇವೆ, ಅದು ಮೀನರಾಶಿ. ಮೀನರಾಶಿಯವರನ್ನು ಜ್ಯೋತಿಷ್ಯದಲ್ಲಿ ಕಲ್ಪನೆ, ಭಾವನೆ, ಕರುಣೆ ಮತ್ತು ಆಳವಾದ ಪ್ರೀತಿಯೊಂದಿಗೆ ಸಂಪರ್ಕಿಸಲಾಗುತ್ತದೆ. ಇವರು ಪ್ರೀತಿಯಲ್ಲಿ ತುಂಬಾ ಭಾವನಾತ್ಮಕವಾಗಿರುತ್ತಾರೆ. ಸಂಗಾತಿಯ ಸಂತೋಷವೇ ತಮ್ಮ ಸಂತೋಷ ಎಂದು ಭಾವಿಸುವ ಸಂದರ್ಭಗಳು ಇವರಲ್ಲಿ ಇರಲಿದೆ. ಅವರು ಸಂಗಾತಿಗೆ ಸಮಸ್ಯೆ ಬಂದಾಗ ನಾನು ಏನು ಸಹಾಯ ಮಾಡಬಹುದು ಎಂದು ಮೊದಲು ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಮೀನರಾಶಿಯವರಲ್ಲಿ ಪ್ರೀತಿಯ ಮತ್ತೊಂದು ವಿಶೇಷ ಗುಣ ಏನೆಂದರೆ ಕ್ಷಮಿಸುವ ಮನಸ್ಸು. ಸಣ್ಣ ತಪ್ಪುಗಳನ್ನು ಕ್ಷಮಿಸಿ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಇದೇ ಗುಣ ಕೆಲವೊಮ್ಮೆ ಅವರಿಗೆ ತೊಂದರೆಯನ್ನು ತರಬಹುದು. ಅತಿಯಾಗಿ ನಂಬುವುದು ಅಥವಾ ತಮ್ಮ ಸಂಗಾತಿಗಾಗಿ ತಮ್ಮ ಅಗತ್ಯತೆಗಳನ್ನು ಮರೆತು ಬಿಡುವುದು ಸರಿಯಲ್ಲ. ಪ್ರೀತಿಯಲ್ಲಿ ನಿಷ್ಠೆ ಇರಬೇಕು, ಆದರೆ ಸ್ವಾಭಿಮಾನವೂ ಕೂಡ ಇರಬೇಕಾಗಿರಲಿದೆ. ಹಾಗಾದ್ರೆ ಈ 5 ರಾಶಿಯಲ್ಲಿ ಯಾರು ಹೆಚ್ಚು ನಿಷ್ಠಾವಂತರು ಎಂಬುದನ್ನ ಈಗ ನೋಡೋಣ. ಹಾಗಾಗಿ ಸ್ನೇಹಿತರೆ, ನಾವು ನೋಡಿದ 5 ರಾಶಿಗಳು ವೃಷಭ, ಕಟಕ, ವೃಶ್ಚಿಕ, ಮಕರ ಮತ್ತು ಮೀನರಾಶಿಯಾಗಿರಲಿದೆ. ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಒಬ್ಬ ವ್ಯಕ್ತಿ ನಿಷ್ಠಾವಂತರೇ ಅಥವಾ ಇಲ್ಲವೇ ಎಂಬುದನ್ನು ಕೇವಲ ಅವರ ರಾಶಿಯ ನೋಡಿ ನಿರ್ಧರಿಸಲು ಸಾಧ್ಯವಿಲ್ಲ. ವ್ಯಕ್ತಿಯ ಸ್ವಭಾವ, ಬೆಳೆದು ಬಂದ ಪರಿಸರ, ಅವರ ಜೀವನದ ಅನುಭವಗಳು, ಮೌಲ್ಯಗಳು, ಹಾಗೆ ಸಂಬಂಧದ ಬಗ್ಗೆ ಅವರ ದೃಷ್ಟಿಕೋನ ಇವೆಲ್ಲವೂ ಬಹಳ ಮುಖ್ಯವಾಗಿರಲಿದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಮಾತ್ರ ನೋಡಿದಾಗ ಈ ರಾಶಿಗಳಲ್ಲಿ ಸ್ಥಿರತೆ, ಭಾವನಾತ್ಮಕ ಅಥವಾ ಬದ್ಧತೆಯ ಗುಣಗಳು ಹೆಚ್ಚು ಸಂಪರ್ಕಿಸುತ್ತದೆ. ನಿಷ್ಠಾವಂತ ಸಂಗಾತಿಯ 5 ಲಕ್ಷಣಗಳು ಇವಾಗಿರಲಿದೆ. ರಾಶಿಗಿಂತಲೂ ಮುಖ್ಯವಾದ ಕೆಲವು ಲಕ್ಷಣಗಳನ್ನು ಗಮನಿಸಿ. ಮೊದಲನೆಯದು ನಿಮ್ಮ ಮಾತನ್ನು ಗೌರವಿಸುವ ವ್ಯಕ್ತಿ. ಎರಡನೇದ್ದು ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲುವ ವ್ಯಕ್ತಿ. ಮೂರನೇದ್ದು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡದ ವ್ಯಕ್ತಿ. ನಾಲ್ಕನೇದು ತಪ್ಪಾಗಿದಾಗ ಕ್ಷಮೆ ಕೇಳುವ ವ್ಯಕ್ತಿ. 5ನೇ ವಿಷಯ ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳದ ವ್ಯಕ್ತಿ. ಇಂತಹ ಗುಣಗಳಿದ್ದರೆ ಯಾವುದೇ ರಾಶಿಯ ವ್ಯಕ್ತಿಯಾಗಿರಬಹುದು, ಆ ಸಂಬಂಧವನ್ನು ಬಲವಾಗಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರೆ, ಪ್ರೀತಿಯಲ್ಲಿ ನಿಷ್ಠೆ ಎನ್ನುವುದು ರಾಶಿಗಿಂತ ದೊಡ್ಡ ವಿಷಯ. ಆದರೆ ಜ್ಯೋತಿಷ್ಯದ ದೃಷ್ಟಿಯಿಂದ ನಿಮ್ಮ ರಾಶಿಯ ಪ್ರೀತಿಯ ಸ್ವಭಾವವನ್ನು ತಿಳಿದುಕೊಳ್ಳುವುದು ಖಂಡಿತವಾಗಿಯೂ ಕುತೂಹಲಕಾರಿಯಾಗಿರಲಿದೆ. ಈ 5 ರಾಶಿಯಲ್ಲಿ ನಿಮ್ಮ ರಾಶಿ ಯಾವುದು? ಹಾಗೆ ನಿಮ್ಮ ಜೀವನದಲ್ಲಿ ಈ ರಾಶಿಯ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಕುತೂಹಲಕಾರಿ ಅಸ್ಟ್ರಾಲಜಿ ವಿಷಯಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದ ಜೊತೆ ಸಿಗೋಣ. ಧನ್ಯವಾದಗಳು.